Hello everyone, welcome to ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 63ನೇ ಪ್ರಶ್ನೆಯನ್ನ ಗಮನಿಸಿ. ಇದು 3 ಅಂಕದ ಪ್ರಶ್ನೆಗಳು. ಶಂಕುವಿನ ಎತ್ತರ 16 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 12 ಸೆಂಟಿಮೀಟರ್ ಇರುವಂತಹ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಶಂಕುವಿನ ಎತ್ತರವನ್ನ ಕೊಟ್ಟಿದ್ದಾರೆ. h is equal to 16 ಸೆಂಟಿಮೀಟರ್. ಹಾಗೆ ಅದರ ಪಾದದ ತ್ರಿಜ್ಯ r is equal to 12 ಸೆಂಟಿಮೀಟರ್. ಸೊ ಇಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ is equal to pi r l. ಓಕೆ, ಸೊ ಇಲ್ಲಿ l is equal to ಓರೆ ಎತ್ತರ. ಸೊ l is equal to ಏನಾಗುತ್ತೆ, r ಸ್ಕ್ವೇರ್ ಪ್ಲಸ್ h ಸ್ಕ್ವೇರ್. ಸೊ l is equal to square root of r square. So 12 square plus 16 square. So L is equal to square root of 12 square 144 plus 16 square 256. So L is equal to 144 plus 256 ಏನಾಗುತ್ತೆ, 400. Okay, so L is equal to square root of 400 is equal to 20 ಸೆಂಟಿಮೀಟರ್ ಬರುತ್ತೆ. ಓಕೆ, ಹಾಗಾದ್ರೆ ಈಗ ನಾವು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಇಲ್ಲಿ ಪೈ ಅನ್ನ ನಾವು 3.14 ಅಂತ ಯೂಸ್ ಮಾಡಿದ್ರೆ 3.14 into r 12 ಸೆಂಟಿಮೀಟರ್ into l 20. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 753.6 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಈಗ ನಾವು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ is equal to pi r into l plus r. So pi 3.14 into r 12 into 20 plus 12. So 3.14 into 12 into 20 plus 12 ಏನಾಗುತ್ತೆ ಹೇಳಿ, 32 ಆಗುತ್ತೆ. ಸೊ 3.14 into ಇಲ್ಲಿ 12 into 32 ಮಾಡಿ. ಸೊ 384 ಬರುತ್ತೆ. ಓಕೆ, ಸೊ 384 into 3.142. ಓಕೆ, ಸೊ 3.14 ಸೊ is equal to ಎಷ್ಟು ಬರುತ್ತೆ, 1205. ಓಕೆ, ಸೊ is equal to 1205.76 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಓಕೆ, ಥ್ಯಾಂಕ್ ಯು.